ಹಿಡಿಯಲೇಬೇಕಾದ್ರೆ ನಾನು ಈ ಮೈಕ್ರೋಫೋನನ್ನು ಫಿಕ್ಸ್ ಮಾಡಲೇಬೇಕು. ಇಲ್ಲಿ ನಡೆಯುವ ಅನ್ಯಾಯವನ್ನು ಕಂಡು ಹಿಡಿಯಲೇಬೇಕು. ನಂಬಿಕೆಡ ಬ್ಯಾಟಾರಿ ದೋಸ್ತಿ ಮಾಡಿದರೆ ಒಸಲಿನೊಳಗೆ ಕರ್ಕೋ ಬ್ಯಾಡ್ರಿ. ಎಲ್ಲರೂ ಒಂದೇ ಸೌನ ಇರೋಂಗಿಲ್ಲೋ ಬೇಡೋ ಯಪ್ಪ ಚಟಿ ದೋಸ್ತಿ, ಬೇಡೋ ಯಪ್ಪ ಚಟಿ ದೋಸ್ತಿ, ಚಟಿ ದೋಸ್ತಿ ಬೇಡೋ ಯಪ್ಪ ಚಟಿ ದೋಸ್ತಿ. ಅವರ ಏ ಗೋವಿಂದ ಗೋವಿಂದ ಹೇಳ್ರಿ ಅವರ. ಯಾಕೋ ಯಾಕೆ ಆಡ್ತಾ ಇದೀಯ ಗೋವಿಂದ? ನಾನು ನಿನಗೊಂದು ಕೆಲಸ ಹೇಳಿದ್ನಲ್ಲ, ಏನ್ ಮಾಡಿದ್ರಿ ಅವರ. ನೀನು ಕೆಲಸ ಹೇಳಿದಕ್ಕ ನನಗೆ ಹಳ ಪರಿಸ್ಥಿತಿ ಬಂದಿರೋದು ಈಗ. ಯಾಕೋ ಏನಾಯ್ತು? ಯಾಕಂದ್ರಿ ಅವರ, ಆ ಕಮ್ಮಿ ಮರಿ ಮೈ ತೊಳೆ ಅಂತ ಹೇಳಿದ್ರಲ್ಲ, ಸೋಪ್ ಹಚ್ಚಿ ಗಸ 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 ತಿಕ್ಕಿ ತಿಕ್ಕಿ ತೊಳೆದು ಬಿಟ್ಟೇನಲ್ಲ, ಆ ಕಾಮಿ ಮರಿ ದೌಡ ಆರ್ಲೆಂದು ನುರಿಯಾಗ ಹಿಂಡಿ ಆ ಚಪ್ಪರ ಮೇಲೆ ಒಣೆ ಹಾಕಿ ಬಂದ್ಬಿಟ್ಟನ್ರಿ ಅವರ. ನೀನ ಪೆದ್ದ ಮುಂಡೆದಂದ್ರೆ ನೀನ ಅಲ್ಲ ಗೋವಿಂದ. ನೀನ್ ಈ ರೀತಿ ಅರ್ಬಿ ಹಿಡಿದ ಅದು ಸುಮ್ನೆ ಬಿಡುತ್ತ? ನೀನು ಏನಾಗೈತ್ರಿ? ಸುಮ್ನೆ ಬಿಡುತ್ತಾನ ಅಂತ ಕೇಳಿದೆ. ಅಲ್ರಿ ಏನಾಗೈತ್ರಿ ಈಗ ಅದು? ಏನಾಗತ್ತ? ಸತ್ ಹೋದ ಕೈಯ ಸತ್ತ ಹೋಗೈತ್ರಿ. ಅಯ್ಯೋ ಯಪ್ಪ ಅವರ, ಈಗ ದೊಡ್ಡ ನೀರು ಬಂದ್ರ ಈ ವಿಷಯ ಹೇಳ್ಬಾಡ್ರಿ. ಅದೇನ ಇರ್ಲಿ ಬಿಡು. ಬಕೆಟ್ನಾಗ ಏನದು? ಕಾಮಿ ಮರಿ ಅದನ್ನ ಇಲ್ಲೇ ಹಿಡ್ಕೊಂಡು ನಿಂತಪ್ಪ ಅಂದ್ರ ಡ್ಯಾಡಿ ಬೇರೆ ಹೊತ್ತಾಯ್ತು. ಹೋಗ್ ಹೊರ ಚೆಲ್ಲಿ ಬಾ. ಹೊರಗ್ ಚೆಲ್ಲಿ ಬಾ ಅಂದ್ರ ನೀ ಇಲ್ಲಿ ಒಳಗ ಚೆಲ್ಲಕತ್ತೇನು? ಹೊರಗ್ ಚೆಲ್ಬೇಕ್ರಿ. ತಿಳಿದಲ್ರಿ ಅಂಕಾರ. ಆಯ್ತು ಚಂದ ಅಂತ ಹೋಗ್. ಕೆಲಸ ಮಾಡ್ತೀಯಪ್ಪ ನೀನು, ಚಲೋ ಕೆಲಸ ಮಾಡ್ತೀಯ. ಹೇಳ್ರಿ. ಅಲ್ಲೋ, ಅಲ್ಲಿ ಹೊಲ್ದಾಗ ಟ್ಯಾಕ್ಟ್ರಿ ಲೋಡಾಗಿ ನಿಂತೈತಿ. ಅದನ್ನ ತೆಗೆದುಕೊಂಡು ಬರೋದ್ ಬಿಟ್ಟು ಇಲ್ಲೇನು ಹಲ್ಟಿ ಒಳಗಜ್ಜೆ ಹೋಗು, ಅದನ್ನ ತೆಗೆದುಕೊಂಡು ಬಾ. ಹೌದ್ರಿ ಧನ್ಯರ. ಮತ್ತ ಖರ್ಚಿಗೆ ಏನಾರ ಕೊಡ್ಬೇಕಂದ್ರೆ ಗಾಡಿಗೆ ಬೇಕಾದ್ರೆ ಪೆಟ್ರೋಲ್ ಬಂಕ್ನಾಗ ಹೋಗಿ ನನ್ನ ಹೆಸರು ಹೇಳಿ ಹಾಕ್ಸಿಕೊಂಡು ಹೋಗು. ನಿನ್ನ ಖರ್ಚಿಗೆ ಬೇಕಾದ್ರೆ ಕೊಡ್ಕಣ್ಣೆ ಕೊಟ್ಟು ಕಳಿಸು. ಕೊಟ್ಟು ಕಳಿಸ್ತಾರೆ ಬಿಡ್ರಿ ಗೌಡ್ರ. MLA ಸಿದ್ದಪ್ಪರು ಹಾಳಿ ಕೊಟ್ಟಾರ ಖರ್ಚಿಗೆ. ಕಣ್ಣು ಸರಿ ಐತಿಲ್ಲ, ಫಸ್ಟ್ ಸರಿ ಮಾಡಿಸ್ಕೋ. ಇಲ್ಲ ಚಸ್ಮನಾದ್ರು ಹಾಕೊಂಡು ನೋಡು, ಅಲ್ಲಿ ನೋಡು, ಚಸ್ಮ ಹಾಕೊಂಡಾದ್ರು ನೋಡು. ಅದಕ್ಕೆ ಬರ್ಲ್ರಿ. ಹಾ ಆಯ್ತು, ಹೋಗಿ ಬಾ. ನಾಡಯ್ಯವರ ನನಲವ್ವರ ನಾನು ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ, ಅದೇನಮ್ಮ ಅಂತ ವಿಷಯ ಹೇಳು.
ಒಂದೇನು 100 ಇದ್ದರೆ ಕೇಳು. ನೀನು ಸಂತೋಷವಾಗಿರ್ತೀಯ ಅನ್ನೋದಾದ್ರೆ ಅದನ್ನೇಕಮ್ಮ ನಾನು ಬೇಡ ಅಲ್ಲಿ. ಇದು ನನ್ನ ಜೀವನದ ಪ್ರಶ್ನೆ, ಇದು ನಮಗೆ ಗೊತ್ತಿರಬಹುದು. ಆದ್ರೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಆದ್ರೆ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿದ್ದೇನೆ. ಅಯ್ಯೋ ಹುಚ್ಚಿ, ನೀನೀಗ ಸುದ್ದಿ ಬಳಸಿ ಮಾತಾಡಿದ್ರೆ ನನಗೆ ಹೇಗಮ್ಮ ಅರ್ಥ ಆಗಬೇಕು? ಅದು ಏನಂತ ಸ್ವಲ್ಪ ಬಾಯ್ಬಿಟ್ಟು ಹೇಳು. ಅದು ನಾನು ಅಲ್ರಿ ಅವರ ಅದೇನಂತ ಅಪ್ಪಾರಿದ್ರಿಗೆ ಸ್ವಲ್ಪ ಬಾಯ್ ಬಿಟ್ಟು ಹೇಳ್ರಲ್ಲ. ಡ್ಯಾಡಿ, ನಾನೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ಅವನನ್ನೇ ಮದ್ವೆ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದನ್ನ ದಯವಿಟ್ಟು ನೀವು ಒಪ್ಕೊಳ್ಳಿ ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಡ್ಯಾಡಿ. ಅಯ್ಯೋ ಸುಮಾ, ಈಗಿನ ಕಾಲದಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಮಾಮೂಲಿ ತಾನೆ. ಹೇಳು, ಅವನು ಯಾರು ಅಂತ ಹೇಳು. ಅವನನ್ನು ಇವತ್ತೇ ಕರೆಸಿ ಮಾತನಾಡುತ್ತೇನೆ. ಈ ಎಮ್ಮೆಲ್ಲ ಸಿದ್ದಪ್ಪನ ಮಗಳ ಮದುವೆ ಆಗೋದಕ್ಕೆ ಅದೃಷ್ಟ ಮಾಡಿರಬೇಕಮ್ಮ, ಅದೃಷ್ಟ ಮಾಡಿರಬೇಕು. ಡ್ಯಾಡಿ, ಅವನು ಅಲ್ರಿ ಅವರ ಆ ಅದೃಷ್ಟವಂತ ಯಾರ ಅಂತ ಸ್ವಲ್ಪ ಬಾಯ್ ಬಿಟ್ಟು ಹೇಳವ, ನಾವು ಸ್ವಲ್ಪ ಕೇಳ್ತೀವಂತ. ಡ್ಯಾಡಿ, ಅವನು ಬೇರೆ ಯಾರು ಅಲ್ಲ ಡ್ಯಾಡಿ, ಶಂಕರಣ್ಣನ ತಮ್ಮ ಜಗದೀಶ್ ಅಂತ. ಹೆಚ್ಚು ಮಾತನಾಡಿದ ಇಂಥ ನೆಲಗೆಲ್ಲ ಕೊಚ್ಚಿ ಹಾಕಿಬಿಟ್ಟೆ ನಾವು. ನಾನೇನು, ನನ್ನ ಯೋಗ್ಯತೆಯನ್ನು, ನನ್ನ ಅಂತಸ್ತಿಗೆ ತಕ್ಕ ಹುಡುಗನನ್ನು ಹುಡುಕುವುದ ಬಿಟ್ಟು ಪುತ್ತನ್ನಕ್ಕೂ ಗತಿ ಇಲ್ಲದ ಆ ಭಿಕಾರಿ ನನ್ನ ಮಗನನ್ನ ಮದುವೆ ಆಗುತ್ತೇನೆ ಎಂದು ಹೇಳ್ತೀರಲ್ಲ, ಆಚಿಕೆ ಆಗುತ್ತಿಲ್ಲವೇ ಮಾನಗೆಟ್ಟವಳೆ? ಡ್ಯಾಡಿ, ಜಗದೀಶ್ ಬಡವನಿರ್ಬೋದು ನಿಜ, ಆದರೆ ಗುಣದಲ್ಲಿ ಬಹಳ ದೊಡ್ಡವನಿದ್ದಾನೆ, ಇದನ್ನ ನೀವು ಮರಿಬೇಡಿ. ಏನದೇ ತಾಯಿ, ಸ್ವಲ್ಪ ಬುದ್ಧಿ ಗಿದ್ದಿ ಐತೆ ಇಲ್ಲ ನಿನಗೆ? ಅಲ್ಲ, ಆ ಶಂಕರನ ಮನೆತನ ಅಂದ್ರ ನಮಗೆ ಪಕ್ಕ ವೈರಿ ಅಂತಾದ್ರಾಗ ಆ ಜಗದೀಶನ ಮದುವೆ ಹಾಕಿ ಅಂತೀಯಲ್ಲವ, ಸ್ವಲ್ಪ ಬುದ್ಧಿ ಗಿದ್ದಿ ಐತೆ ಇಲ್ಲ ನಿನಗೆ? ಅದು ಹಾಗಲ್ಲ ಕುಲಕರ್ಣಿ. ತಾಯಿ ಇಲ್ಲದ ತಪ್ಪಲಿ ಎಂದು ಪ್ರೀತಿಯಿಂದ ಸಾಕಿ ಸಲವಿ ಅಂತ ಕಿಡಿಗನ ಕೈಲೆ ಕೊಟ್ಟು ಮದುವೆ ಮಾಡಲಿಕ್ಕೆ ನಾನೇನು ಮೂಢನಲ್ಲ. ನನ್ನ ಯೋಗ್ಯತೆಯೇನು, ಅವನ ಅಂತಸ್ತೇನು, ಪುತ್ತನ್ನಕ್ಕೂ ಗತಿ ಇಲ್ಲದ ಆ ಭಿಕಾರಿ ನನ್ನ ಮಗನನ್ನ ಮದುವೆ ಆಗುತ್ತೇನೆ ಎಂದು ಹೇಳ್ತಿರುವೆಲ್ಲ, ರಾಜಕೀಯ ಆಗುತ್ತಿಲ್ಲವೇ ಕಾಲಗಟ್ಟವಳೆ? ಪಾಟೀಲ, ನಾಯಿ ಅಂಶದರಂತೆ ನಾಯಿಯಂತೆ ಬಗಳಿದರೆ ನಿನ್ನ ನಾಲಿಗೆಯನ್ನು ಅಡ್ಡಡ್ಡವಾಗಿ ಸೆಳ್ಳು ಬಿಟ್ಟೆ ಮಗನೇ. ಎಚ್ಚರದಿಂದ ಮಾತನಾಡರೆ ಪಾಟೀಲ. ನನ್ನ ಮನೆಗೆ ಬಂದು ನನಗೇ ನಾಯಿ ಎಂದು ಬಗಳುವೆಯ? ಹಿಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲದೆ ಈಗ ಏನೂ ಅರಿಯಲ್ಲ ನನ್ನ ಮಗಳ ಮೇಲೆ ನಿನ್ನ ತಮ್ಮನನ್ನು ಚೂಬಿಟ್ಟಿದ್ದೀಯ ಮಗನೇ. ಇದರಲ್ಲಿ ನನ್ನ ತಮ್ಮ ತಪ್ಪು ಮಾಡಿದ್ದವನು ಅಥವಾ ಈಗ ನಿಂತಿದ್ದಾಳಲ್ಲ ನಿನ್ನ ಮಗಳು ತಪ್ಪು ಮಾಡಿದ್ದಾಳ? ಅದು ಅವರಿಬ್ಬರಿಗೆ ಮಾತ್ರ ಗೊತ್ತು ಪಾಟೀಲ, ಅವರಿಬ್ಬರಿಗೆ ಮಾತ್ರ ಗೊತ್ತು. ಏ ತಮ್ಮ, ಇದರಾಗ ನಮ್ಮ ಅಮ್ಮಾರದ ಏನು ತಪ್ಪಿಲ್ಲಲೇ, ತಪ್ಪಿರೋದೆಲ್ಲ ನಿಮ್ಮ ತಮ್ಮಂದ. ಹೆಂಗಾರ ಮಾಡಿ ನಮ್ಮ ಗೌಡರ ಆಸ್ತಿ ಹೊಡಿಬೇಕಂತ ಮಾಡಿ ಏನಲೇ ಮಂಗ್ಯನ ಮಗ. ಸಾಧ್ಯವಿಲ್ಲ. ಬೇಕಾದರೆ ಹಾದಿಯಲ್ಲಿ ಹೋಗುವ ಭಿಕ್ಷಕನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಹೊರತು ಎಂತ ಮಾನಗಟ್ಟ ಮನತನಕ್ಕೆ ಕೊಟ್ಟು ಮದುವೆ ಮಾಡಲಾರೆ. ಮಾನಗಟ್ಟ ಮನೆತನ ನಮ್ಮದಲ್ಲೇ, ಅದು ನಿಮ್ಮದು. ಇಟ್ಕೊಂಡು ಮಾತಾಡು. ನಮ್ಮ ಮನೆಗೆ ಬಂದು ನಮಗೆ ಮಾನಗೆಟ್ಟವರಂತ ಹೇಳ್ತಾ ಇದ್ದೇನೆ. ಹಾಗಲ್ಲ ಮಸುಮ್ಮ, ನನ್ನ ತಮ್ಮ ನಿನ್ನನ್ನು ಪ್ರೀತಿ ಮಾಡುತ್ತ ಒಂದೇ ಒಂದು ಕಾರಣಕ್ಕಾಗಿ ನಾನು ನಿನ್ನ ಮನೆಗೆ ಬಂದೆ ಹೊರತು ನಿನ್ನ ಮಾನ ತೆಗೆದುಕಲ್ಲಮ್ಮ, ನಿನ್ನ ಮಾನ ತೆಗೆದುಕಲ್ಲ. ಏನೋ ಒಬ್ಬರಿಗೊಬ್ಬರು ಪ್ರೀತಿ ಮಾಡಿದ್ದಾರೆ ಎಂದು ನಿಮ್ಮ ಕಾಲು ಹಿಡಿದು ಮದುವೆಗೆ ಒಪ್ಪಿಸೋಣ ಅಂತ ಬಂದೆ ಹೊರತು ನಿಮ್ಮ ಆಸ್ತಿ ಬೇಕಂತಲ್ಲಮ್ಮ, ನಿಮ್ಮ ಆಸ್ತಿ ಬೇಕಂತಲ್ಲ. ನಾನು ಪ್ರೀತಿಸಿದ್ದು ನಿಮ್ಮ ತಮ್ಮಣ್ಣ, ನಿನ್ನನ್ನಲ್ಲ. ಸುಮಾ, ನಾನು ಅವರ ಅಣ್ಣ. ಇರಬಾರ್ದು,
ಆದ್ರೆ ಅದನ್ನ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು. ನಮ್ಮ ಮನೆಗೆ ಬಂದು ನನಗೆ ಇಷ್ಟು ಮಾತಾಡುವ ನೀನು ನಾಳೆ ನಿಮ್ಮ ಮನೆಗೆ ಹೋದ್ರೆ ಎಷ್ಟು ಮಾತಾಡಬಾರ್ದು ನೀನು. ನಿಮ್ಮ ತಮ್ಮನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂತ ತಿಳಿದುಕೊಂಡಿದ್ದೇನೋ. ನಾನು ಮನಸ್ಸು ಮಾಡಿದ್ರೆ ನನ್ನನ್ನ ಮದುವೆ ಆಗ್ಲಿಕ್ಕೆ ಹುಡುಗರು ಕ್ಯೂ ಹಚ್ಚಿ ನಿಲ್ತಾರೆ. ಪ್ರೀತಿಸಿದವರನ್ನು ಬಿಟ್ಟು 100 ಜನ ದೇಹ ತೋರಿಸುವ ನಿನ್ನಂತ ನೀತಿಗೆಟ್ಟ ಹೆಣ್ಣುಗಳಿರುವುದರಿಂದಲೇ ಇವತ್ತು ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲದಂತಾಗಿದೆ. ನಿಮ್ಮ ದೇಹ ಬೇಯಿಸಿಕೊಳ್ಳಕ್ಕಾಗಿ ಬೇರೊಬ್ಬರನ್ನು ಇಟ್ಟುಕೊಂಡು ತಿಂದು ಬಿಸಿ ಹಾಕುವ ಈಗಿನ ಕಾಲದಲ್ಲಿ ನಿಮ್ಮಂತ ಹೆಣ್ಣುಗಳು ಗಲ್ಲಿಯಲ್ಲಿ ಹೆಚ್ಚಾಗಿದ್ದಾರೆ ಈ ನಮ್ಮ ನಾಡಿನಲ್ಲಿ. ಯು ಬ್ಲಾಸ್ಟರ್! ಒಬ್ಬ ಕೂಲಿ ನಾಲಿ ರೈತನಾದ ನೀನು ನನ್ನ ಬುದ್ಧಿವಾದ ಹಾಗೆ ಭಲೆ ಹೆಣ್ಣೆ ಭಲೆ. ಏನಂದ್ರೆ ನೀತಿಗೆಟ್ಟ ರೈತ. ಇಂಥ ನೀತಿಗೆಟ್ಟ ರೈತ ಕಾಯುವುದು ಹಂಗಾಮಿನ ಹದದಲ್ಲಿ ಮುಂಗಾರು ಮಳೆಯನ್ನು. ಆದರೆ ನಿಮ್ಮಂತ ಕಾಮಿನೆತ್ತಿಗೇರಿದ ಕಾಮಿನಿ ಕಾಯುವರು 18ರ ಹದದ ಹದ್ದು ಮೀರಿದ ಮುದ್ದು ಹುಡುಗರನ್ನು. ಇಂಥ ನಿನ್ನ ದೇಹ ತೀರಿಸಿಕೊಳ್ಳಕ್ಕಾಗಿ ಪ್ರೀತಿ ಎಂಬ ಹೆಸರಿಟ್ಟ ಪವಿತ್ರವಾದ ಪ್ರೀತಿಗೆ ಕಳಂಕ ತರೀತಿರಲ್ಲ. ಹಾಗೆ ಪ್ರೀತಿಯನ್ನು ನಿಮ್ಮ ತಂದೆ ತಾಯಿ ಮೇಲೆ ತೋರಿಸಿದರೆ ಪ್ರೀತಿ ಎಂಬ 2 ಅಕ್ಷರಕ್ಕೆ ಬೆಲೆ ಆದ್ರೂ ಸಿಕ್ಕಿತು. ಕೊಲಗಟ್ಟ ಕೊಲ್ಲಿಯೇ ಹೆಚ್ಚು ಮಾತನಾಡದೆ ಇಲ್ಲಿಂದ ತೊಲಗುವೆಯಾ? ಇಲ್ಲ, ನನ್ನ ಬೂಟುಗಾಲಿನಲ್ಲಿ ನಿನ್ನ ಇಲ್ಲೇ ವಾಸಕ್ಕೆ ಯಾಕೆ ಬರಲ್ಲ? ನೀನೇಕೆ ಇವನ ಕಾಲಗಳನ್ನು ಹಿಡಿಯುತ್ತೀಯ? ಪಾಪ ತುಂಬಿದ ಕಾಲಗಳನ್ನು ಹಿಡಿದರೆ ಆ ಪಾಪ ನಿನಗೆ ಅಂಟಿಕೊಳ್ಳುತ್ತಿದೆನಾ? ಬೆಟ್ಟು ಬೇಡ ಇವನ ಕಾಲನ್ನ. ನೀನಿಲ್ಲಿಗೆ ಅದು ಹಾಗಲ್ಲ. ಮತ್ತೆ ಹೆಚ್ಚು ಹೊತ್ತು ಮಾತನಾಡಿದರೆ ಆಚೆ ಆಚೆ ಏನೋ ಇದು ಒಂದು ಕೆಟ್ಟ ಕನಸು ಅಂತ ತಿಳಿದು ದೊಡ್ಡ ಮನಸ್ಸು ಮಾಡಿ ಈಗ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಗೌರಿ, ಇಟ್ಟುಕೊಳ್ಳಬೇಡ. ಅಂದರೆ ಅವ ನಾಡಿನ ಮಾತು ಸರಿಯೆಂದು ಹೇಳುವಲ್ಲ? ಹಾಗಲ್ಲ ಗೌರಿ, ನಾನಲ್ಲ ಗೌರಿ. ಹೆಂಗ ಬಾಲಶಂಕರನ ಮುಂದ ತಮ್ಮನ್ನ ಹೆಣ್ಣು ಕೇಳಕ ಕಳಿಸಿ ಈಗ ಹಿಂದಿಂದ ಬಂದ್ರೆ ನಮಗೇನೋ ಗೊತ್ತಾಗಲ್ಲ ಅಂತ ಮಾಡಿರೋಣ ಶಂಕರಪ್ಪ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಇದು ವಿಷಯ ಗೊತ್ತಾದ ತಕ್ಷಣ ನಾನೇ ಗೌಡ್ರ ಕಾಲಿಂದ ಕೇಳಿಕೊಂಡ್ರಾಯ್ತು ಅಂತ ಬಂದಿದ್ದೀನಿ. ಅಷ್ಟರಲ್ಲಿ ಈ ಭದ್ರ ಬಂದು ಇಷ್ಟೆಲ್ಲ ರಾಗಂತ ಮಾಡಿಬಿಟ್ಟ ಗೌಡ್ರಿ, ರಾಗಂತ ಮಾಡಿಬಿಟ್ಟ. ಅಂದ್ರ ಈಗ ನೀನು ಹೆಣ್ಣು ಕೇಳಕ್ ಬಂದಿ ಅನ್ನಂಗಾತ? ಸಾಧ್ಯವಿಲ್ಲ. ನನ್ನ ಬಂಗಾರದಂತ ಮಗಳನ್ನು ಇಂಥ ಮಾನಗಟ್ಟ ಮನತನಕ್ಕೆ ಕೊಡಲು ನಾನೇನು ಮೂಢನಲ್ಲ. ನನ್ನ ಯೋಗ್ಯತೆಯೇನು, ಇವನ ಅಂತಸ್ತೇನು. ಹಾಗೆಲ್ಲ ಮಾತನಾಡಬೇಡ ಗುರುವಿ. ಒಂದು ವೇಳೆ ನೀವು ಈ ಮದುವೆಗೆ ಒಪ್ಪದಿದ್ದರೆ ಅವರಿಬ್ಬರು ಪ್ರಾಣ ಕಳೆದುಕೊಳ್ಳುವುದು ಖಂಡಿತ ಮರೆಯಬೇಕು. ಏನು ಪ್ರಾಣದ ಬಗ್ಗೆ ಹೇಳಿ ನನಗೆ ಎದುರಿಸುತ್ತಿರುವೆಯಾ? ಶಂಕರ, ಆ ನಿನ್ನ ತಮ್ಮ ಭದ್ರ ಹಾಡಿದ ಮಾತುಗಳನ್ನು ಈಗಲೂ ನೆನಪಿಸಿಕೊಂಡರೆ ಅವನನ್ನು ಇಂಚಿಂಚಾಗಿ ಕತ್ತರಿಸಬೇಕನ್ನಿಸುತ್ತದೆ. ಜೇನಿನ ಗೂಡಲ್ಲಿ ತುಡುಬಿ ಹುಳ ಇರುವುದು ಸಹಜ. ಹಾಗೆ ನಾವು ಜೇನಿನ ಗೂಡಿಗೆ ಬೆಂಕಿ ಹಚ್ಚುವುದು ಒಳ್ಳೆಯದಲ್ಲ ಡ್ಯಾಡಿ. ಯಾವ್ದೋ ಮಾಡೋ ತಪ್ಪಿಗಾಗಿ ನಮಗೆ ಯಾಕೆ ಆ ಶಿಕ್ಷೆ? ದಯವಿಟ್ಟು ಇದಕ್ಕೆ ಇಲ್ಲ ಅಂತ ಹೇಳ್ಬೇಡಿ, ಒಪ್ಪಿಗೆ ಕೊಡಿ.
ಹಾಗೆಲ್ಲ ಮಾತನಾಡಬೇಕು. ನಿಮ್ಮ ಮಗಳಿಗೆ ಹಾಕಬೇಕಾದ ಒಡಿ ವಸ್ತ್ರೆಲ್ಲ ನಾವೇ ಹಾಕುತ್ತೇವೆ. ನಿಮ್ಮ ಮಗಳಿಗೆ ಯಾವ ತೊಂದರೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯವಿಟ್ಟು ನೀವು ಈ ಮದುವೆಗೆ ಒಪ್ಪಿಕೊಳ್ಳಿ. ಗೌಡ್ರ ಬರ್ರಿ ಇಲ್ಲಿ ಗೌಡ್ರ. ಗೌಡ್ರ ಕೇಸು ಏನೋ ಉಲ್ಟಾ ಆಗಂಗ್ ಕಾಣಕತ್ತೈತ್ರಿ ಗೌಡ್ರ. ನಾಳೆ ಗಬ್ಬಿದ್ದಾಗ ಹಿಂಡಾಕ್ ಹೋದ್ರ ಜಾಡ್ಸಿ ಓದಿತೈತಿ. ಅದಕ್ಕೆ ಅದು ಏನು ಹೇಳ್ತಿರ್ಬೇಕು ಕುಲಕರ್ಣಿ, ಸ್ವಲ್ಪ ಬಿಡಿಸಿ ಹೇಳು. ಗೌಡ್ರ ಈಗ ನಾವು ಬೇಡ ಅಂದ್ರೂ ಕೇಳೋದಿಲ್ಲ ಅಂದಿಂದ ಮುಂದೆ ಅವನ ಜೊತೆಗೆ ಓಡೋಗ್ಬಿಟ್ರ ನಿಮ್ಮ ಮರ್ಯಾದೆ ಹೋಗತ್ರಿ ಗೌಡ್ರ, ನಿಮ್ಮ ಮರ್ಯಾದೆ ಹೋಗತ್ತೆ. ಅದಕ್ಕೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂದ್ರ ಸುಮ್ಮನೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ರಿ. ನಾಳೆ ಅವನ ತಮ್ಮನ್ನ ನಮ್ಮ ಕಡೆ ಮಾಡ್ಕೊಂಡು ಆ ನಿಧಿ ಇರವಲ್ಲ ನಾವು ಹೊಡೆದಾತಂತ ಗೌಡ್ರೆ, ಹೊಡೆದ್ರಾತಂತ. ಬೇಕಾದ್ರೆ ಅವ್ರ ತಮ್ಮನ್ನು ನಮ್ಮ ಮನ್ಯಾಗ ಇಟ್ಕೊಂಡ್ರ ತಗೊಳ್ರಿ. ಹಾ ಕುಲಕರ್ಣಿ, ನೀನು ಹೇಳುವ ಮಾತಿನಲ್ಲಿ ಅರ್ಥವಿದೆ. ಹಾಗಾದರೆ ಶಂಕರು, ನನ್ನ ಮಗಳಿಗೆ ನಿನ್ನ ತಮ್ಮ ಮನಸ್ಸಿಗೆ ಬಂದಿದ್ದಾನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ. ಡ್ಯಾಡಿ ಡ್ಯಾಡಿ ನನ್ನ ಮುದ್ದು ಡ್ಯಾಡಿ, ತುಂಬಾ ಥ್ಯಾಂಕ್ಸ್ ಡ್ಯಾಡಿ, ನಾನು ಬರ್ತೀನಿ. ಗೌಡ್ರು ಈ ಮದುವೆಗೆ ಒಪ್ಪಿಕೊಂಡಕ್ಕಿಂತ ಈ ಒಡವಿ ವಸ್ತ್ರಿಗೆ ದೊಡ್ಡದಲ್ಲ ಗೌಡ್ರಿ, ನಾನೇ ಬರುತ್ತೇನೆ. ಹಾ ನೋಡಪ್ಪ ಶಂಕರಣ್ಣ, ನಮ್ಮ ಹೆಣ್ಮಗಳಿಗೆ ಏನು ಕೊಡ್ಬೇಕ ಅದನ್ನ ಪದ್ಧತಿ ಕೊಟ್ಬಿಡ್ಬೇಕು. ಮದುವೆನೂ ನೀನು ನಮ್ಮ ಗೌಡ್ರ ಮನೆಯಾಗ ಮಾಡಿ ಕೊಡ್ಬೇಕಪ್ಪ. ಇದಕ್ಕೆಲ್ಲ ಒಪ್ಪಿಗೆ ಐತಿ ಅಂದ್ರ ಮುಂದಿನ ವಾರನ ಮದುವೆ. ಇದಕ್ಕೆ ಹೆಂಗಂತೀಯ ನೋಡಿ ಯೋಚನೆ ಮಾಡು. ಆಯ್ತು, ನೀವು ಹೇಳಿದ ನಿಮ್ಮ ಮನೆಯಲ್ಲಿ ಮದುವೆ ಮಾಡಿ ನಾನು ಬರುತ್ತೇನೆ. ಹಾ ನೋಡು ಶಂಕರು, ಮುಂದಿನ ವಾರವೇ ಮದುವೆ. ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊ, ಹೋಗು. ನಾವು ಸ್ವಲ್ಪ ಹೈಬಿಯಲ್ಲಿ ಕೆಲಸವಿದೆ, ಬರುತ್ತೇವೆ. ಹಾ ಕುಲಕರ್ಣಿ, ನಡಿ ಹೋಗೋಣ. ಆಯ್ತು.